ಉದ್ಯಮಿಯ ಮನೆಯೊಂದರಲ್ಲಿ ಕೋಟಿ ಹಣ ಕಳ್ಳತನವಾಗಿದೆ. ಲೈಫ್ ಸೆಟಲ್ ಮಾಡಿಕೊಳ್ಳೋಕೆ ಕೋಟಿ ದೋಚಿದ್ದ ಖದೀಮರ ಬಂಧನವಾಗಿದೆ. ಹಳೆ ಪರಿಚಯಸ್ಥ ಮನೆಯಲ್ಲಿ ಕೈಚಳಕವನ್ನ ಖದೀಮರು ತೋರಿಸಿದ್ರು. ಕಳ್ಳತನ ಮಾಡಿದ್ದ ಖದೀಮರನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಮನೆಯಲ್ಲಿಟ್ಟಿದ್ದ 1 ಕೋಟಿಯನ್ನ ಖದೀಮರು ಕದ್ದಿದ್ರು. ಶ್ರೀನಿವಾಸ್ ಮೂರ್ತಿ, ಅರುಣ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಆಗಿತ್ತು. ಸುನಿಲ್ ಕುಮಾರ್ ಎಂಬುವವರ ಫ್ಲಾಟ್ನಲ್ಲಿ 1.16 ಕೋಟಿ ರೂಪಾಯಿಯನ್ನ ಆರೋಪಿಗಳು ಕದ್ದಿದ್ರು. ನವೆಂಬರ್ 8ಕ್ಕೆ ಫ್ಲಾಟ್ನಲ್ಲಿ ಈ ಕಳ್ಳತನ ನಡೆದಿತ್ತು. ಪ್ರಿಸಮ್ ಸರ್ಫೇಸ್ ಕೋಟಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನ ಸುನಿಲ್ ಕುಮಾರ್ ಅನ್ನೋರು ಹೊಂದಿದ್ರು. 1.16 ಕೋಟಿ ರೂಪಾಯಿ ಹಣವನ್ನ ಸುನಿಲ್ ಕುಮಾರ್ ಮನೆಯಲ್ಲಿಟ್ಟಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಣವನ್ನ ಕದ್ದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮನೆ ಲಾಕ್ ಅನ್ನ ಮುರಿದು ಮನೆಯಲ್ಲಿದ್ದ ಹಣವನ್ನ ಖದೀಮರು ಕದ್ದಿದ್ದಾರೆ. ಅಷ್ಟು ಹಣವನ್ನ ಕದ್ದು ಕಳ್ಳರು ಪರಾರಿಯಾಗಿದ್ರು. ಇನ್ನು ತನಿಖೆ ವೇಳೆ ಆರೋಪಿಗಳು ಸುನಿಲ್ಗೆ ಪರಿಚಯಸ್ಥರು ಅನ್ನೋದು ಪತ್ತೆಯಾಗಿದೆ. 5 ವರ್ಷದ ಹಿಂದೆ ಸುನಿಲ್ಗೆ ಈ ಆರೋಪಿಗಳು ಪರಿಚಯವಾಗಿದ್ರು. ಎಲೆಕ್ಟ್ರಿಷಿಯನ್ಗಳಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇನ್ನು ಉದ್ಯಮಿ ಸುನಿಲ್ ಫ್ರೆಂಡ್ಸ್ ಕಡೆಯಿಂದ ಇವರು ಪರಿಚಯವಾಗಿದ್ರು. ಆಗ ಸುನಿಲ್ ಬಗ್ಗೆ ತಿಳಿದುಕೊಂಡು ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಸುನಿಲ್ ಕೋಲಾರ ಮೂಲದವರಾಗಿದ್ದಾರೆ. ಸುನಿಲ್ ಸಂಬಂಧಿಕರು ಫ್ರೆಂಡ್ಸ್ ಮೂಲಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸುನಿಲ್ ಮನೆಯನ್ನ ಕೆಲ ದಿನಗಳ ಕಾಲ ರಿಕ್ಕಿ ಮಾಡಿದ್ರು. ಉದ್ಯಮಿ ಸುನಿಲ್ ಯಾವಾಗ ಹೊರಗಡೆ ಹೋಗ್ತಾನೆ, ಯಾವಾಗ ಬರ್ತಾನೆ ಅಂತ ತಿಳಿದುಕೊಂಡಿದ್ರು. ಇತ್ತೀಚೆಗೆ ಮದುವೆಗೆ ಅಂತ ಕುಟುಂಬ ಸಮೇತ ಸುನಿಲ್ ಊರಿಗೆ ಹೋಗಿದ್ರು. ಕೋಲಾರಕ್ಕೆ ಉದ್ಯಮಿ ಸುನಿಲ್ ಹೋಗಿರ್ತಾರೆ. ಇದೇ ವೇಳೆ ಒಳ್ಳೆ ಟೈಮ್ ಅಂತ ಮನೆ ಡೋರನ್ನ ಮುರಿದು ಕಳ್ಳತನ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಜೈಲಿಗೆ ಕಳುಹಿಸಿದ್ದಾರೆ. ಬಂಧಿತರಿಂದ 1.16 ಕೋಟಿ ರೂಪಾಯಿ ಜಪ್ತಿ ಮಾಡಲಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.